ಎಲ್ರಿಗೂ ನಮಸ್ಕಾರ. ಯೂನಿಗ್ರಾಮ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಯೂನಿಗ್ರಾಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ರಾಜ್ಯ ಸರ್ಕಾರ ನೀಡಿರುವ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂದ್ರೆ ನಗದು ರಹಿತ ಆರೋಗ್ಯ ಸೇವೆ ಪಡೆಯಲು ಆನ್ಲೈನ್ನಲ್ಲಿ ನೋಂದಣಿ ಹೇಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ https://hrms.karnataka.gov.in:1081 ಈ ವೆಬ್ಸೈಟ್ ವಿಳಾಸ ಟೈಪ್ ಮಾಡಿದ್ರೆ ನೋಡಿ, ಈ ರೀತಿ ವೆಬ್ ಪೇಜ್ ನಿಮಗೆ ಕಾಣಿಸಿಗುತ್ತೆ. ಈ ಲಾಗಿನ್ ಪೇಜ್ನಲ್ಲಿರೋ ಸೈನ್ ಅಪ್ ಅಥವಾ ಕ್ರಿಯೇಟ್ ಅಕೌಂಟ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಬೇಕು. ನೋಡಿ, ನಂತರ ಈ ರೀತಿ ವೆಬ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರ ಆಧಾರ್ ಕಾರ್ಡ್ನ ನಂಬರ್ ಎಂಟರ್ ಮಾಡಿ KYC ಪ್ರಾಸೆಸ್ ಮಾಡಬೇಕು. ನೋಡಿ, ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಿ ಚೆಕ್ ಬಾಕ್ಸ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ನಂತರ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ OTP ರೇಡಿಯೋ ಬಟನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ನಂತರ OTP ಪಡೆಯಿರಿ ಬಟನ್ ಕ್ಲಿಕ್ ಮಾಡಬೇಕು. ನಿಮ್ಮ ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ ನೋಡಿ, ಆ OTPನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು. ನೋಡಿ, ಹೀಗೆ ನಿಮ್ಮ ವೈಯಕ್ತಿಕ ಮಾಹಿತಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಮತ್ತೆ ಎಂಟರ್ ಮಾಡಬೇಕು. ನಂತರ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ವಿಳಾಸ ಸರಿ ಇದೆಯಾ ನೋಡ್ಕೋಬೇಕು. ಅದರಲ್ಲಿ ಏನಾದರೂ ಬದಲಾವಣೆ ಇದ್ರೆ ಅದನ್ನು ಮಾಡ್ಕೋಬಹುದು. ನಂತರ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಆಪ್ಷನ್ ಇದೆ ನೋಡಿ, ಇದು ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ರೆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ, ಇಲ್ಲ ಅಂದ್ರೆ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಕೂಡ ಎಂಟರ್ ಮಾಡಬೇಕಾಗತ್ತೆ. ನಂತರ ಸೇವ್ ಅಂಡ್ ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡಿದರೆ ಪ್ರೊಫೆಷನಲ್ ಇನ್ಫಾರ್ಮೇಷನ್ ಟ್ಯಾಬ್ ಓಪನ್ ಆಗುತ್ತೆ. ಇದರಲ್ಲಿ ವರ್ಕಿಂಗ್ ಸೆಕ್ಟರ್ನ HRMS ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅಡ್ಮಿನ್ ಅಡಿಯಲ್ಲಿ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಆಪ್ಷನ್ನು ಡೈರೆಕ್ಟರೇಟ್, ಅದರಡಿಯಲ್ಲಿ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಸೆಕ್ರೆಟ್ರಿಯೇಟ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಫೀಲ್ಡ್ ಆಫೀಸ್ ಅಡಿಯಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯ ಯಾವ ತಾಲೂಕ್ ಪಂಚಾಯಿತಿಗೆ ಒಳಪಡುತ್ತೋ ಆ ತಾಲೂಕ್ ಪಂಚಾಯಿತಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ HRMS DDO ಕೋಡ್ ತನ್ನಿಂದ ತಾನೇ ಎಂಟರ್ ಆಗುತ್ತೆ. ನೆಕ್ಸ್ಟ್ ಡೆಸಿಗ್ನೇಷನ್ ನಮೂದಿಸಬೇಕಾಗುತ್ತೆ. ನಂತರ ಟೈಪ್ ಆಫ್ ಎಂಪ್ಲಾಯ್ಮೆಂಟ್ ಹಾನರರಿಯಂ ಆಪ್ಷನನ್ನು ಆಯ್ಕೆ ಮಾಡ್ಕೋಬೇಕು. ಕಾಂಟ್ರಾಕ್ಟ್ ಟೈಪ್ ಆಫ್ ರಿನ್ಯೂವಲ್ ಅಡಿಯಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಇಯರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೇಮಕಾತಿ ದಿನಾಂಕ ನಮೂದಿಸಿ ನೇಮಕಾತಿ ಪ್ರಾಧಿಕಾರ ಗ್ರಾಮ ಪಂಚಾಯಿತಿ ಅಂತ ಎಂಟರ್ ಮಾಡಬೇಕಾಗತ್ತೆ. ಅದಾದ ನಂತರ ಅಪಾಯಿಂಟ್ಮೆಂಟ್ ಆರ್ಡರ್ ಆಪ್ಷನ್ ಇದೆ. ಇಲ್ಲಿ ನಿಮ್ಮ ನೇಮಕಾತಿ ಆದೇಶವನ್ನು ಇದ್ದರೆ ಅದನ್ನು ಅಪ್ಲೋಡ್ ಮಾಡಬಹುದು. ನೇಮಕಾತಿ ಆದೇಶ ಅಂತ ಪ್ರತ್ಯೇಕವಾಗಿ ಇಲ್ಲ ಅಂದ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ನೇಮಕಾತಿ ಮಾಡುವಂಥ ಸಂದರ್ಭದಲ್ಲಿ ಮಾಡಿರುವಂಥ ಸಾಮಾನ್ಯ ಸಭೆಯ ನಡವಳಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. PDF-ನಲ್ಲೇ ಇರಬೇಕು, 500 KB ಒಳಗಿರಬೇಕು. ಅದಾದ ನಂತರ ವೇತನ 21,000ಕ್ಕಿಂತ ಕಡಿಮೆ ಇದೆಯಾ ಅಂತ ಕೇಳುತ್ತೆ. ಇಲ್ಲಿ ಎಸ್ ಆರ್ ನೋ ಸೆಲೆಕ್ಟ್ ಮಾಡ್ಕೋಬೇಕು. ಇಷ್ಟು ಎಂಟರ್ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಸಿಗುತ್ತೆ. ಇಲ್ಲಿ ನೀವು ಪಾಸ್ವರ್ಡ್ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಎರಡನ್ನೂ ಟೈಪ್ ಮಾಡಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ನಂತರ ನೋಡಿ ಈ ಕೆಳಗೆ ಕಾಣಿಸೋ ಈ ಸೈನ್ ಬಟನ್ ಕ್ಲಿಕ್ ಮಾಡಬೇಕು. ಅದು ನೋಡಿ ನಿಮಗೆ ಈ ವೆಬ್ ಪೇಜ್ಗೆ ಕರ್ಕೊಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ ಗೆಟ್ OTP ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಅದನ್ನು ಎಂಟರ್ ಮಾಡಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ನೋಡಿ ನಿಮ್ಮ ಮಾಹಿತಿ ನೋಂದಣಿಯಾಗಿ ಅದಕ್ಕೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅನ್ನೋ ಮೆಸೇಜ್ ಬರುತ್ತೆ. ಮತ್ತೆ ನೀವು ಇಲ್ಲಿ ಗಮನಿಸಿ ಎಂಪ್ಲಾಯಿ ID ಕಾಣಿಸಿಗುತ್ತೆ. ಇದನ್ನು ನೋಟ್ ಮಾಡಿಟ್ಕೊಳ್ಳಿ. ಈಗ ನಿಮ್ಮ ಮಾಹಿತಿ ತಾಲೂಕು ಪಂಚಾಯತ್ EO ಅವರ ಪರಿಶೀಲನೆ ಮತ್ತು ಅನುಮೋದನೆಗೆ ಫಾರ್ವರ್ಡ್ ಆಗಿದೆ. EO ಅವರಿಂದ ಅನುಮೋದನೆ ಆದ ಕೂಡಲೇ ನಿಮ್ಮ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ಗೆ ಅನುಮೋದನೆ ಆಗಿರುವ ಬಗ್ಗೆ ಮೆಸೇಜ್ ಬರುತ್ತೆ. ಇದು ನಗದು ರಹಿತ ಆರೋಗ್ಯ ಸೇವೆಗೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ನೋಂದಣಿ ಮಾಡ್ಕೊಳ್ಳೋ ಕಾರ್ಯವಿಧಾನ ಆಗಿದೆ. ಇದಿಷ್ಟೇ ಅಲ್ಲ, ನೋಂದಣಿಯಾದ ನಂತರ ಸಿಬ್ಬಂದಿಗಳ ಅವಲಂಬಿತರು ಇರ್ತಾರಲ್ಲ, ಅವರ ಮಾಹಿತಿಯನ್ನು ಎಂಟರ್ ಮಾಡ್ಕೋಬೇಕು. ಅದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ.
ಯುನಿಗ್ರಾಮ್ನ ಯೂಟ್ಯೂಬ್ ಚಾನಲ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.